ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಚಾರಗಳಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ರಾಹುಕೇತುಗಳ ವಿಚಾರ ತಗೊಂಡಾಗ ಸರ್ಪದೋಷ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸರ್ಪದೋಷ. ಮೊಟ್ಟ ಮೊದಲಾಗಿ ರಾಹುಕೇತುಗಳಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ರಾಹುಕೇತುಗಳು ಅನ್ನೋ ಗ್ರಹಗಳೇ ಇಲ್ಲ. ಅದನ್ನ ಗ್ರಹ ಅಂತ ಹೆಸರಿಟ್ಟಿದೀವಿ. ಫಿಸಿಕಲ್ ಅಪಿಯರೆನ್ಸ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ನಮಗೆ ಸೂರ್ಯ ಕಾಣಿಸ್ತಾನೆ, ಚಂದ್ರ ಕಾಣಿಸ್ತಾನೆ, ಬುಧನು ಕಣ್ಣಿಗೆ ಕಾಣಿಸ್ತಾನೆ, ಶುಕ್ರನು ಕಾಣಿಸ್ತಾನೆ, ಮಂಗಳನು ಕಾಣಿಸ್ತಾನೆ, ಗುರುನು ಎಸ್, ಶನಿನು ಎಸ್. 7 ಗ್ರಹಗಳು ಕಣ್ಣಿಗೆ ಗೋಚರ ಆಗುತ್ತೆ. ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ರಾಹುಕೇತುಗಳು ಅಂತಂದ್ರೆ ಈ ವೆಸ್ಟರ್ನರ್ಸ್ ಹೇಳ್ತಾರಲ್ಲ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ ಆತರ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, ರಾಂಗ್. ಯಾವುದೇ ಕಾರಣಕ್ಕೂ ಯುರೇನಸ್, ನೆಪ್ಚೂನ್, ಪ್ಲೂಟೋ ರಾಹುಕೇತುಗಳಾಗಕ್ಕೆ ಸಾಧ್ಯವೇ ಇಲ್ಲ. ಆಕಾಶದಲ್ಲಿ ಈ ಸೂರ್ಯ, ಭೂಮಿ ಮತ್ತೆ ಚಂದ್ರ ಈ 3 ಪರಸ್ಪರ ಸುತ್ತೋ ಸಮಯದಲ್ಲಿ ಅವೆರಡು ಇಂಟರ್ಸೆಕ್ಷನ್ ಆಗ್ತಕ್ಕಂಥದ್ದು. ಅಂದ್ರೆ ಇದು ಊಹಾರೇಖಾ ಅಂತ ಕರಿತೀವಿ. ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಪಾಯಿಂಟ್. ಆ ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಪಾಯಿಂಟ್ ಮೇಲ್ಗಡೆ ಮತ್ತೆ ಕೆಳಗಡೆ 2 ಡಾಟ್ಗಳಲ್ಲಿ ಆಗಿ ಆಕಾಶದಲ್ಲಿ ಒಂದು ಗಣಿತದ ಒಂದು ಲೆಕ್ಕಾಚಾರದಲ್ಲಿ ಒಂದು ಡಾಟ್ ಬರುತ್ತೆ. ಮೇಲ್ಗಡೆ ಒಂದು ಡಾಟ್, ಕೆಳಗಡೆ ಒಂದು ಡಾಟ್. ಆ ಡಾಟ್ ಯಾವ ರಾಶಿಯಲ್ಲಿ ತೋರಿಸ್ತಾ ಇದೆ ಆಕಾಶದಲ್ಲಿ ಅದನ್ನ ರಾಹು ಅಂತ ಹೇಳ್ತಾರೆ. ಕೆಳಗಡೆ ಇರತಕ್ಕಂಥ ಡಾಟ್ ಯಾವ ರಾಶಿಯಲ್ಲಿ ತೋರಿಸ್ತಾ ಇದೆ ಅಂತ ನೋಡಿದಾಗ ಅದನ್ನ ಕೇತು ಅಂತ ಹೇಳ್ತಾರೆ. ಅಷ್ಟೇ. ಇಷ್ಟೇ ರಾಹುಕೇತುಗಳು. ರಾಹುಕೇತುಗಳು ಅಂದ್ರೆ ಆಕ್ಚುಲಿ ಪರಾಶರದ ಪ್ರಕಾರ ದೇ ಆರ್ ಆಕ್ಚುಲಿ ಕಾರ್ಮಿಕ್ ಕ್ಯಾರಿಯಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಪ್ಲಾನೆಟ್ ಅಂತ ಕರಿಬಾರ್ದು, ಇದು ಇಮ್ಯಾಜಿನರಿ ಪ್ಲಾನೆಟ್ ಅಂತಾನೆ ಕರ್ಕೋಬಹುದು. ಬಟ್ ಈಗ ಜನರಲ್ ಆಗಿ ನಾವು ಹೇಳ್ತಾ ಗ್ರಹಗಳು ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಅದೊಂದು ಬಿಂದು. ಸೊ ಇಮ್ಯಾಜಿನರಿ ಡಾಟ್ ಅಥವಾ ಇಮ್ಯಾಜಿನರಿ ಗ್ರಹಗಳು. ಬಟ್ ಇಟ್ ಇಸ್ ನಾಟ್ ಎ ಫಿಸಿಕಲ್ ಗ್ರಹ. ಅದು ಯಾವುದೇ ಕಾರಣಕ್ಕೂ ಇಲ್ವೇ ಇಲ್ಲ. ಅವ್ರು ಹೋಗ್ತಕ್ಕಂಥ ಹಾದಿ, ಆ ಚುಕ್ಕಿ ಹೋಗ್ತಕ್ಕಂಥ ಹಾದಿ ಹಾವಿನ ಆಕಾರದಲ್ಲಿ ಹೋಗುತ್ತೆ. ಕೆಳಗಡೆ ಹಿಂಗೆ ಹಾವಿನ ಆಕಾರದಲ್ಲಿ ಹೋಗುತ್ತೆ, ಮೇಲ್ಗಡೆನು ಆ ಚುಕ್ಕಿ ಹಿಂಗೆ ಕೆಳಗಡೆ ಹೋಗಿ ಒಂದು ರಾಶಿಲಿ ಒಂದು ಬಿಂದು, ಒಂದು ರಾಶಿ ಅಂದ್ರೆ ದೊಡ್ಡ ಜಾಗ, ಆ ರಾಶಿಲಿ ಹಿಂಗೆ ಡೌನ್ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಡೌನ್. ಇದು ಸೂರ್ಯ ಮತ್ತೆ ಚಂದ್ರ ಹೋಗ್ತಕ್ಕಂಥ ಒಂದು ಹಾದಿಲಿ ವೇವ್ ಮುಖಾಂತರ ಆ ಬಿಂದುಗಳು ನಮಗೆ ಗೋಚರ ಆಗುತ್ತೆ. ಅಂದ್ರೆ ಒಂದು 20 ತಿಂಗಳಲ್ಲಿ ಆ ಡಾಟ್ನೆಲ್ಲ ಕೂಡಿಸಿದ್ರೆ ಒಂದೇ ಲೈನಲ್ಲಿ ಹೋಗಲ್ಲ ಡಾಟ್. ಈ ಡಾಟ್ ಹೀಗಿರುತ್ತೆ, ಹೀಗೆ ಕೆಳಗಡೆ ಬರುತ್ತೆ, ಹಾಗೇ ಕೆಳಗಡೆ ಬರುತ್ತೆ, ಹಾಗೇ ಮೇಲ್ಗಡೆ ಹೋಗುತ್ತೆ, ಹಾಗೇ ಕೆಳಗಡೆ ಬರುತ್ತೆ. ಇದನ್ನು ನಮ್ಮ ಋಷಿಮುನಿಗಳು ಅವಾಗ್ಲೇನೆ ಅವರ ಅನುಭವದಿಂದ ಆಕಾಶದಲ್ಲಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಸೂರ್ಯ ಮತ್ತೆ ಚಂದ್ರ ಮತ್ತೆ ಭೂಮಿಯ ಒಂದು ಸುತ್ತುವಿಕೆಯಲ್ಲಿ ಯಾರ್ಯಾರು ಪರಸ್ಪರ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಬರುತ್ತೆ. ಈ ಹಾದಿಲಿ ಚಂದ್ರ ಹೋಯ್ತು, ಈ ಹಾದಿಲಿ ಸೂರ್ಯ ಬಂದ, ಅವೆರಡನ್ನೂ ಕೂಡಿಸ್ತಕ್ಕಂಥ ಒಂದು ಡಾಟ್ನ ಕನ್ಸಿಡರೇಷನ್ ಮಾಡಿದ್ರು. ಹಾಗೆ ಆ ಡಾಟ್ ನ ಪ್ರತಿ ದಿವಸ ಚುಕ್ಕಿ ಹಾಕೊಂಡು ಹೋದಾಗ ಆ ಚುಕ್ಕಿ ಕೆಳಗಡೆ ಬಂದು ಹಾಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿರ್ತಕ್ಕಂಥದ್ದು. ಈ ಆಕಾರದಲ್ಲಿ ಹೋಗಿರೋದ್ರಿಂದ ಹಾವಿನ ವಿಚಾರ ಬಂತಲ್ಲಿ ಮೊದಲು.
ಹಾವಿನ ವಿಚಾರ ಬಂತು. ಸ್ನೇಕ್. ಯಾವುದೇ ಕಾರಣಕ್ಕೂ ಸ್ನೇಕ್ ಸ್ಟ್ರೈಟಾಗಿ ಹೋಗೋದೇ ಇಲ್ಲ, ಅದು ಹೋಗೋದೇ ದಿಡ್ಡಿಯಾಗಿ ಹೋಗತಕ್ಕಂಥದ್ದು. ಅದನ್ನ ಕನ್ಸಿಡರೇಷನ್ ಮಾಡಿಕೊಂಡು ಅದನ್ನ ಆ ತತ್ವವನ್ನ ಸ್ನೇಕ್ಗೆ ಅಳವಡಿಸಿ ರಾಹುಕೇತುಗಳಂತ ಹೇಳ್ತಕ್ಕಂಥದ್ದು ಒಂದು ಸಾಂಕೇತಿಕವಾಗಿ ಬಂದಿರತಕ್ಕಂಥದ್ದು, ವೈಜ್ಞಾನಿಕವಾಗಿ. ಅದರಲ್ಲಿ ಎರಡು ವಿಧ, ಒಂದು ನಾಗಗಳು, ಒಂದು ಸರ್ಪಗಳು. ನಾಗ ಬೇರೆ, ಸರ್ಪ ಬೇರೆ. ರಾಹುಕೇತುಗಳನ್ನ ಸರ್ಪಕ್ಕೆ ಹೋಲಿಸ್ತಾರೆ, ನಾಗಗಳನ್ನ ಯಾವುದೇ ಒಂದು ರಾಹುಕೇತುಗೆ ಹೋಲಿಸಲ್ಲ. ನಾಗ ಬೇರೆ ಕಂಪ್ಲೀಟ್ಲಿ, ಇಟ್ಸ್ ಎ ಡಿಫರೆಂಟ್ ಸಬ್ಜೆಕ್ಟ್. ಅದು ಇಟ್ಸ್ ಎ ಸ್ಪಿರಿಚುವಲ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ನಾಗಾರಾಧನೆ ಅಂತ ಏನೇನು ಹೇಳ್ತೀವಿ ಅದು ಕಂಪ್ಲೀಟ್ಲಿ ಡಿಫರೆಂಟ್ ಸಬ್ಜೆಕ್ಟ್. 9 ನಾಗಗಳು ಮುಖ್ಯವಾಗಿ ಬರುತ್ತೆ, 9 ನಾಗಗಳು. ಅದು ಕಾರ್ಕೋಟಕ, ಕಾಲಿಯಾನ್, ಬೇಕಾದಷ್ಟಿದೆ, 9 ಇದೆ ಹೆಸರು. ವಾಸುಕಿ, 9 ವಿಶೇಷವಾಗಿರ್ತಕ್ಕಂಥದ್ದು. ಆ 9ರಲ್ಲಿ ಮತ್ತೆ ಚಿಕ್ಕ ನಾಗಾರಾಧನೆ ಮಾಡ್ತಾರೆ ಹೆಚ್ಚಾಗಿ. ಆ ನಾಗಗಳೆಲ್ಲ ಎಷ್ಟೊಂದು ನಾಗಬನ ಅವೆಲ್ಲ ಎಷ್ಟೊಂದು ಬೇರೆ ಸಬ್ಜೆಕ್ಟು. ತುಂಬಾ ಜನ ಈ ನಾಗನಿಗೆ ಮತ್ತೆ ಈ ಸರ್ಪಕ್ಕೆ ಕಂಪೇರ್ ಮಾಡ್ಬಿಡ್ತಾರೆ. ಸರ್ಪ ಈಸ್ ಓನ್ಲಿ ರಿಲೇಟೆಡ್ ಜಸ್ಟ್ ಬಿಕಾಸ್ ಆಫ್ ರಾಹುಕೇತು. ಹಾಗಿದ್ರೆ ಸರ್ಪನ ನಾವು ಪೂಜೆ ಮಾಡ್ತೀವಲ್ಲ ಸರ್, ಹಾವನ್ನ ಪೂಜೆ ಮಾಡ್ದಂಗ ಅಂತ ಕೇಳಿದ್ರೆ ಇಲ್ಲ. ಹಾವನ್ನ ಆಕ್ಚುಲಿ ನಾವು ಪೂಜೆ ಮಾಡೋ ಒಂದು ಸಾಂಕೇತಿಕ ಬರಲ್ಲ. ಭೂಮಿಯಲ್ಲಿರ್ತಕ್ಕಂಥ ಹಾವುಗೂ ಆಕಾಶದಲ್ಲಿರ್ತಕ್ಕಂಥ ರಾಹುಕೇತುಗಳಿಗೂ ಯಾವುದೇ ರೀತಿ ಸಂಬಂಧಗಳಿಲ್ಲ. ಬಟ್ ಆದ್ರೆ ಒಂದು ಸಾಂಕೇತಿಕವಾಗಿ ಒಂದು ಇಂಡಿಕೇಶನ್ ಅಂತ ಕರಿತೀವಿ. ಈಗ ನಾವು ದೀಪ ಹಚ್ತೀವಿ, ಅದು ಅಗ್ನಿ, ನಮಸ್ಕಾರ ಮಾಡ್ಕೊಳ್ತೀವಿ. ಅಗ್ನಿಯ ಸ್ವರೂಪ ಆಗಿರತಕ್ಕಂಥ ನಾವು ಬೆಳಿಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಬಂದಾಗ ನಮಸ್ಕಾರ ಮಾಡ್ಕೊಳ್ತೀವಿ, ಅದು ಅಗ್ನಿನೇ. ಈ ಅಗ್ನಿ ಆ ಅಗ್ನಿ ತರ ಇದ್ರೂ ಕೂಡ ಅದು ಬೇರೆ ಒಂದು ರಿಯಾಕ್ಷನ್ ಇಂದ ಬರ್ತಕ್ಕಂಥದ್ದು, ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ಬರ್ತಕ್ಕಂಥದ್ದು ಹೈಡ್ರೋಜನ್ ಮತ್ತೆ ಹೀಲಿಯಂ ಇಂದ ಅದು ಬರ್ನ್ ಆಗ್ತಾ ಇದೆ. ಬಿಕಾಸ್ ಸನ್ ಇಸ್ ಕಂಪೋಸ್ಡ್ ಆಫ್ ಹೈಡ್ರೋಜನ್ ಅಂಡ್ ಹೀಲಿಯಂ. ಈ ಹೈಡ್ರೋಜನ್ ಹೀಲಿಯಂ ಅಲ್ಲಿ ಬರ್ನ್ ಆಗ್ತಾ ಇದೆ ಎಷ್ಟೋ ಕೋಟಿ ವರ್ಷದಿಂದ, ಸಿಕ್ಕಾಪಟ್ಟೆ ಇದೆ ಅಲ್ಲಿ ಫ್ಯೂಯಲ್. ಅದು ಇನ್ನೂ ಒಂದು 400 ಬಿಲಿಯನ್ ಇಯರ್ಸ್ ಬರ್ನ್ ಆಗ್ತಾನೆ ಇರುತ್ತೆ, ಅಷ್ಟಿದೆ. ಆದ್ರೆ ಇಲ್ಲಿರ್ತಕ್ಕಂಥ ಫೈರ್ ಇಟ್ಸ್ ಎ ಫ್ರಿಕ್ಷನ್ ಫೈರ್ ಬರ್ನ್ಡ್ ಥ್ರೂ ವುಡ್. ಏನಾದ್ರು ಒಂದು ಬೇಕು, ಫಾರ್ ಎಕ್ಸಾಂಪಲ್ ಒಂದು ದೀಪ ಅಣತೆ ಹತ್ತೀವಿ, ಅಲ್ಲಿ ಆ ಒಂದು ಆಯಿಲ್, ಎಣ್ಣೆ ಮತ್ತೆ ಬತ್ತಿ ಅವೆರಡರದ ರಿಯಾಕ್ಷನ್ ಇಂದ ಬರ್ತಕ್ಕಂಥದ್ದು. ಒಂದು ಬೆಂಕಿ ಗಡ್ಡಿ ಗೀರ್ತೀವಿ, ಆ ಫ್ರಿಕ್ಷನ್ ಇಂದ ಅಗ್ನಿ ಬರುತ್ತೆ, ಅದನ್ನು ಹೋಲ್ಡ್ ಮಾಡಕ್ಕೆ ಕಟ್ಟಿಗೆ ಅದು ಬರ್ನ್ ಹಾಕೊಂಡು ಹೋಗುತ್ತೆ. ಸೊ ಇದು ಅಗ್ನಿ, ಸೂರ್ಯನು ಕೂಡ ಅಗ್ನಿ. ಅವೆರಡು ಅಗ್ನಿಲೂ ಸ್ವಲ್ಪ ವ್ಯತ್ಯಾಸ ಇರತಕ್ಕಂಥದ್ದು ಇದೆ. ಹಾಗೇನೆ ಸಾಂಕೇತಿಕವಾಗಿ ತಗೊಂಡಿರ್ತಕ್ಕಂಥ ರಾಹುಕೇತುಗಳು ಹಾವುಗಳಿಗೆ ಅದಕ್ಕೆ ಅದೆಲ್ಲ ಅಲ್ಲ. ಹಾವುಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಇದ್ರ ಮುಖಾಂತರ ಅಲ್ಲ, ಸಾಂಕೇತಿಕವಾಗಿ ಹೇಳ್ತೀವಿ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ಶೇಕಡ ಎಷ್ಟೋ % ಹಾವುಗಳು ಹಾಲು ಕುಡಿಯೋದೇ ಇಲ್ಲ. ಆದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಹಾವುಗಳು ಹಾಲೇ ಕುಡಿಯಲ್ಲ. ಆದ್ರೆ ನಾವು ಈ ಒಂದು ಪಂಚಮಿ ದಿವಸ ಆ ದಿವಸ ಹಾಲೆಲ್ಲ ಹಾಕ್ತಿವಿ, ಅದು ಬೇರೆ ಕಾರಣ. ಅದನ್ನ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಸೈಂಟಿಫಿಕ್ ರೀಸನ್ ಏನಕ್ಕೆ ಹಾಲು ಹಾಕ್ಬೇಕು ಮತ್ತೆ ಅದರ ಉಪಯೋಗಗಳೇನು ಅಂತ. ಬಟ್ ಆಕ್ಚುಯಲ್ ಪ್ಯಾರಲೆನ್ಸ್ ಅಲ್ಲಿ ರಾಹುಕೇತುಗಳಿಗೆ ಮತ್ತೆ ಸರ್ಪಗಳಿಗೆ ಯಾವುದೇ ರೀತಿ ಸಂದರ್ಭ ಇಲ್ಲ. ಸಾಂಕೇತಿಕವಾಗಿ ಅದನ್ನು ಕೊಟ್ಟಿದ್ದಾರೆ ಪೂಜೆ ಮಾಡಕ್ಕೆ. ದೇ ಆರ್ ಕಂಪ್ಲೀಟ್ಲಿ ಎ ಕಾರ್ಮಿಕ್ ಕ್ಯಾರಿಯಿಂಗ್ ಪ್ಲಾನೆಟ್ಸ್, ನಾಟ್ ರಿಲೇಟೆಡ್ ವಿತ್ ಎನಿ ಸರ್ಪ ಆನ್ ದಿ ಅರ್ತ್. ಯಾವುದೇ ಒಂದು ಸರ್ಪಗಳು ಓಡಾಡ್ತಕ್ಕಂಥದ್ದು ಅದಕ್ಕೆ ಈ ನಾಗರಾವು ದೇವರು ರಾಹುಕೇತುಗಳು ನೋ, ಇಟ್ ಈಸ್ ಓನ್ಲಿ ಎ ಸರ್ಪ. ಹಾಗೆ ಜಾತಕದಲ್ಲಿ ಕುಂಡಲಿಯಲ್ಲಿ ಏನಾದರೂ ರಾಹುಕೇತುಗಳು ಬಂದಾಗ ಕಾಳ ಸರ್ಪ, ಅದಕ್ಕೊಂದು ಸಾಂಕೇತಿಕವಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹೊರತು ಇಟ್ ಈಸ್ ನೆವರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಸರ್ಪ. ಹಿಂದಿನ ಜನ್ಮದಲ್ಲಿ ಹಾವುಗಳನ್ನ ಸಾಯಿಸಿರ್ತಕ್ಕಂಥದ್ದು, ಅಥವಾ 2 ಹಾವುಗಳು ಕ್ರೀಡೆಯಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ನೋಡೋದ್ರಲ್ಲಿ ಏನೋ ಕೆಲವು ಗ್ರಂಥಗಳಲ್ಲಿ ಯಾವುದೋ ಒಂದು, ಅದು ಲಾಟ್ಪುಟ್ ಅಂತ ಹೇಳ್ತೀನಿ ಖಂಡಿತ, ಅದನ್ನ ನೋಡಿದ್ರೆ ಅದು ದೋಷ ಅಂತ ಬರ್ತಕ್ಕಂಥದ್ದು. ಅಥವಾ ಹಾವುಗಳು
ಮರಿ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ರೆ ಅದು ದೋಷ ಅಂತ ಬರ್ತಕ್ಕಂಥದ್ದು ಎಷ್ಟೊಂದು ಬರೆದಿದ್ದಾರೆ. ಸಾಮಾನ್ಯವಾಗಿ ನಾನೊಂದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ದೇವರ ಕಣ್ಣಲ್ಲಿ ಪ್ರತಿಯೊಂದು ಪ್ರಾಣಿಗಳು ಆತ್ಮ ಇರ್ತಕ್ಕಂಥದ್ದು ಖಂಡಿತ ಭಗವಂತನ ಇಚ್ಛೆ. ಹಾವು ಸಾಯಿಸಿದ್ರೆ ದೋಷ, ಹುಲಿ ಸಾಯಿಸಿದ್ರೆ ದೋಷ ಇಲ್ಲ. ಹಾವು ಸಾಯಿಸಿದ್ರೆ ದೋಷ, ಮತ್ತೊಂದು ಯಾವುದೋ ಇನ್ನೊಂದು ಪ್ರಾಣಿನ ಸಾಯಿಸಿದ್ರೆ ದೋಷ ಇಲ್ಲ. ಅದು ನಾವು ಜಾಸ್ತಿ ಮೈಂಡಲ್ಲಿ ಹಾಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಇದು ನಾವು ಹೆಚ್ಚಿನ ಜನಕ್ಕೆ ಹೇಳಿದ್ರೆ ನಂಬಲ್ಲ ಅವ್ರು. ಯಾಕಂದ್ರೆ 95% ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಒಂದು ವಿಚಾರದಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವರ ಗ್ರಂಥ ಈಗ ರೀಸೆಂಟ್ ಬರೆದಿರ್ತಕ್ಕಂಥದ್ದು, ತಿರುಚಿರ್ತಕ್ಕಂಥದ್ದೆಲ್ಲ ಬರೆದಿದ್ದನ್ನ ಇದೇ ನೋಡಿ ಇದರಲ್ಲಿ ಇದೆ ಅಂತ ತೋರಿಸಿ ನಾವೇನು ಮಾಡೋಕ್ಕಾಗಲ್ಲ. ದೇವರ ದೃಷ್ಟಿಯಲ್ಲಿ ಸಕಲ ಜೀವರಾಶಿಗಳು ಒಂದೇ. ನಿನಗೆ ಇದನ್ನ ಕೊಲ್ಲು ಏನೂ ಆಗಲ್ಲ, ಬಟ್ ಇದನ್ನ ಕೊಂದ್ರೆ ನಿಂಗೆ ಪಾಪ. ಅದೊಂದು ಡಿಫ್ರೆನ್ಸಿಯೇಷನ್ ಬರಲ್ಲ. ನಾವು ಕಲ್ತಿರೋದೇನು? ಮತ್ತೆ ನಾವು ಕಲ್ತಿರೋದೇನು? ನಮ್ಮ ಶಾಸ್ತ್ರದಲ್ಲಿ ಒಂದೇ ಹೇಳೋದು, ಎಲ್ಲಾ ಜೀವರಾಶಿಗಳು ನಮಗೆ ಬಂದಿರತಕ್ಕಂಥದ್ದು ಒಂದು ಕಾರಣದಿಂದ ಇದೆ. ಅಲ್ಲಿ ಇದು ಗ್ರೇಟ್, ಅದು ಗ್ರೇಟ್, ಅದು ಗ್ರೇಟ್ ಅಂತ ಯಾವುದೂ ಇಲ್ಲ. ಮನುಷ್ಯ ಸ್ವಲ್ಪ ಗ್ರೇಟ್, ಯಾಕಂದ್ರೆ ಅವನಿಗೆ ಬುದ್ಧಿ ಇದೆ, ಮಾತಾಡ್ತಾನೆ, ಹಾಗೆ ಅವನು ರುಚಿ ಕಂಡಿಡ್ತಾನೆ, ಕೇಳಿಸ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾನೆ, ಅದಕ್ಕೆ ಮಾತಾಡ್ತಾನೆ. ಸ್ವಲ್ಪ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಾಣಿ ಅಂದ್ರೆ ಮನುಷ್ಯ ಅಂತ ಹೇಳ್ಬೋದೇ ಹೊರತು, ಇನ್ನು ಉಳಿದ ಎಲ್ಲಾ ಪ್ರಾಣಿ ಸಂಕುಲದಲ್ಲಿ ಅದು ಮಾಡಿದ್ರೆ ನಮ್ಗೆ ದೋಷ, ಇದು ಮಾಡದೇ ಇರೋ ದೋಷ, ಅವೆಲ್ಲ ಏನಿಲ್ಲ. ಅದು ನಾವುಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲೋ ವೈಜ್ಞಾನಿಕ ನಿಟ್ಟಲ್ಲಿ ಬಂದಿರತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ಆ ರಾಹುಕೇತುಗಳು ಹೋಗ್ತಕ್ಕಂಥ ಒಂದು ಹಾದಿಲಿ ಸ್ವಲ್ಪ ನಮ್ಮ ಭೂಮಿ ಮೇಲೆ ಅದೇ ತರ ಯಾವ್ದಿದೆ ಅಂತ ಹುಡುಕಿದಾಗ ಹಾವು ಸಿಕ್ಕಿರೋದ್ರಿಂದ ಅದನ್ನ ಕಂಪ್ಯಾರಿಸನ್ಗೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ ಹೊರತು ಇಟ್ ಈಸ್ ನೆವರ್ ರಿಲೇಟೆಡ್ ವಿತ್ ಎನಿ ಕೈಂಡ್ ಆಫ್ ಸರ್ಪ. ಕಾಲ ಕಾಲಕ್ಕೂ ನಾವು ಹಾವುಗಳನ್ನ ಕೊಂದ್ಕೊಂಡ್ಬಂದಿದ್ರೆ ನಮಗೆ ಸರ್ಪದೋಷ, ಆ ದೋಷ, ಕಾಳ ಸರ್ಪದೋಷ, ಹಾವು ಏನಕ್ಕೆ ಈ ತರ ಬಂದಿದೆ ಅಂದ್ರೆ ಹಿಂದಿನ ಜನದಲ್ಲಿ ಹಾವು ಸಾಯಿಸಿದ್ದೀರಾ ಅದಂತ ಹೇಳ್ಕೊಂಡು ಬಂದಿದ್ದೆಲ್ಲ ಅದು ಅಲ್ಲವೇ ಅಲ್ಲ. ದೆನ್ ಅದ ಕನ್ಸಿಡರೇಷನ್ ಅಲ್ಲ. ಯಾಕೆ ಅದನ್ನ ಕನ್ಸಿಡರೇಷನ್ ಕೊಟ್ಟಿದ್ದಾರೆ? ವೈಜ್ಞಾನಿಕ ನಿಟ್ಟಲ್ಲಿ ಎಲ್ಲಾ ದೇವಾನ್ ದೇವತೆಗಳು ಹಾವಿನ ವಿಚಾರದಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಶಿವನೂ ಹಾಕೊಳ್ತಾನೆ ಹಾವನ್ನ, ಗಣಪತಿನೂ ಹಾಕೊಳ್ತಾರೆ, ಹಾಗೆ ಕಾರ್ತಿಕೇಯನೂ ಕೂಡ ಹಾವಿನ ವಿಚಾರದಲ್ಲಿ ಇರ್ತಕ್ಕಂಥದ್ದು, ಹೊಟ್ಟೆಗೆ ಕಟ್ಕೊಳ್ತಾನೆ ಗಣಪತಿ. ಹಾಗೆ ಶ್ರೀಮನ್ ನಾರಾಯಣ ಮಲಗಿರ್ತಕ್ಕಂಥದ್ದೇ ವಾಸುಕಿ ಮೇಲೆ, ಅದು ಹಾವಿನ, ಅದು ನಾಗ ಬರುತ್ತೆ. ಆಕ್ಚುಲಿ ವಾಸುಕಿ ಅಂದ್ರೆ ನಾಗ ಬರುತ್ತೆ, ಅದು ಡಿಫರೆಂಟ್ ಸ್ಟೋರಿ. ಇದೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ. ಸೊ ನನ್ನ ಕನ್ಸಿಡರೇಷನ್ ಆಸ್ಟ್ರಾಲಜಿಕಲಿ ಪ್ರಕಾರ ರಾಹುಕೇತುಗಳು ಸಾಂಕೇತಿಕವಾಗಿ ಈ ಒಂದು ಸರ್ಪ ಬಿಟ್ರೆ ಇಟ್ ಈಸ್ ನಾಟ್ ದಿ ರಿಯಲ್ ಸರ್ಪೆಂಟ್, ರೆಪ್ರೆಸೆಂಟೇಷನ್ ಆಫ್ ರಿಯಲ್ ಸರ್ಪೆಂಟ್ ಅಲ್ವೇ ಅಲ್ಲ. ಸೂರ್ಯ ಚಂದ್ರನಿಂದ ಆಗಿರ್ತಕ್ಕಂಥದ್ದು ಇದು. ಭೂಮಿ ಸುತ್ತ ಚಂದ್ರ ಸುತ್ತಾನೆ, ಹಾಗೆ ಈ ಭೂಮಿ ಸೂರ್ಯನ ಸುತ್ತಾನೆ. ಇವೆರಡು ಇಂಟರ್ಸೆಕ್ಷನ್ ಪಾಯಿಂಟ್ ನ ಹಾವು ಅಂತ ಕರೆಯಕ್ ಬರಲ್ಲ. ಇಟ್ ಈಸ್ ಪ್ಯೂರ್ ಸನ್, ಮೂನ್ ಅಂಡ್ ಅರ್ತ್ ಇಂಟರ್ಸೆಕ್ಷನ್. ಸೂರ್ಯ ಚಂದ್ರ ಬುಧನ ಒಂದು ಭೂಮಿಯ ಇಂಟರ್ಸೆಕ್ಷನ್ ಪಾಯಿಂಟ್ ನ ನಾವು ಸರ್ಪಗಳಿಗೆ ಹೋಲಿಸಿದ್ರೆ ಕಷ್ಟ. ಅದು ಹೋಗ್ತಕ್ಕಂತ ಒಂದು ವಿಧಾನದಲ್ಲಿ ಸರ್ಪಕ್ಕೆ ಸಮಾನ ಅಂತ ಹೇಳಿದೀವಿ ಹೊರತು ಇಟ್ ಈಸ್ ನೆವರ್ ಎ ಸರ್ಪ. ದೇ ಆರ್ ಕಾರ್ಮಿಕ್ ಕ್ಯಾರಿಯಿಂಗ್ ಪಾಯಿಂಟ್ಸ್. ಯಾಕಂದ್ರೆ ಸೂರ್ಯ ಮತ್ತೆ ಚಂದ್ರ ನಮಗೆ ತಂದೆ ತಾಯಿ ಇದ್ದಾಗೆ. ನಮ್ಮ ಪೂರ್ವ ಜನ್ಮದ ಕರ್ಮದಿಂದ ಸೂರ್ಯ ಚಂದ್ರ ಆ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ನಮ್ಮ ಕುಂಡಲಿಯಲ್ಲಿ ಹುಟ್ಟೋ ಕರೆಕ್ಟ್ ಸಮಯದಲ್ಲಿ ಆಕಾಶದಲ್ಲಿ ಆ ಬಿಂದುನ ನೋಡಿ ಆ ಇಂಟರ್ಸೆಕ್ಷನ್ ಪಾಯಿಂಟ್ ನ ಅದನ್ನ ರಾಹು ಅಂತ ಬರ್ಕೊಳ್ತಾರೆ, ಕೆಳಗಿರ್ತಕ್ಕಂಥ ಪಾಯಿಂಟ್ ನ ಕೇತು ಅಂತ ಬರ್ಕೊಂಡು ಈ ಸೂರ್ಯ ಚಂದ್ರರ ಕಾರ್ಮಿಕ್ ಡೀಡ್ಸ್ ಅಂತ ಹೇಳಿ ರಾಹು ಮತ್ತೆ ಕೇತು ಕಾರ್ಮಿಕ್ ಕ್ಯಾರಿಯಿಂಗ್ ಪ್ಲಾನೆಟ್ಸ್ ಬಿಕಾಸ್ ಆಫ್ ಸನ್ ಅಂಡ್ ಮೂನ್. ಅಲ್ಲಿ ಸರ್ಪ ಅನ್ನೋದು ಇಲ್ಲ ಆಕ್ಚುಲಿ. ಸೊ ನಮಗೆ ಆ ವಿಚಾರ ತಿಳ್ಕೊಂಡು ರಾಹು ಅಂದಿದ ತಕ್ಷಣ ಅಲ್ಲಿ ಹಾವು, ಕೇತು ಅಂದಿದ ತಕ್ಷಣ ಹಾವಿನ ಬಾಲ, ಇಷ್ಟೇ. ಸಾಂಕೇತಿಕವಾಗಿ ಪೂಜೆ ಮಾಡ್ತೀವಿ ರಾಹು ಕೇತುಗೆ, ಆ ಒಂದು ಸೂರ್ಯ ಚಂದ್ರರ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್. ಹಾಗೆ ನಮಗೆ ಎಕ್ಲಿಪ್ಸ್ ಆದಾಗ, ಬಹಳಷ್ಟು ಜನಕ್ಕೆ ಗೊತ್ತು, ಎಕ್ಲಿಪ್ಸ್ ಗ್ರಹಣಗಳಾದಾಗ ಅದೇ ಇಂಟರ್ಸೆಕ್ಷನ್ ಪಾಯಿಂಟ್ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇರುತ್ತೆ.
ಆ ಇಂಟರ್ಸೆಕ್ಷನ್ ಪಾಯಿಂಟ್ ಬೇರೆ 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 ಕಡೆ ಬಂದಾಗ ಈ ಕಡೆ ಚಂದ್ರ ಮೇಲಿರುತ್ತೆ, ಭೂಮಿ ಕೆಳಗಿರುತ್ತೆ, ಇನ್ಯಾವುದೋ ಒಂದು ಜಾಗದಲ್ಲಿ ಸೂರ್ಯ ಇರುತ್ತೆ. ಈ ಚಂದ್ರ, ಭೂಮಿ ಮತ್ತೆ ಸೂರ್ಯ ಆ ಒಂದೇ ಲೈನಲ್ಲಿ ಬಂದಾಗ ಅವಾಗ ಅದು ಗ್ರಹಣಗಳು. ವರ್ಷದಲ್ಲಿ ಒಂದು 2-3 ಸತಿ 4 ಸತಿ ಆಗುತ್ತಷ್ಟೇ. ಇನ್ನು ಬೇರೆ ಟೈಮಲ್ಲಿ ಆ ಚಲನವಲನದಲ್ಲಿ ಏನಾಗುತ್ತೆ, ಮೇಲೆ ಕೆಳಗಡೆ ಇರುತ್ತೆ. ಆ ಇಂಟರ್ಸೆಕ್ಷನ್ ಪಾಯಿಂಟ್ ಅಮಾವಾಸ್ಯ ಪೌರ್ಣಿಮೆಯಲ್ಲಿ ಒಂದೇ ಲೈನ್ ಬರಲ್ಲ, ಸ್ವಲ್ಪ ಆಚೆ ಈಚೆ ಇರ್ತದೆ. ಭೂಮಿ ಹಿಂದ್ಗಡೆ ಚಂದ್ರ ಇದ್ದಾಗ ಅದೇ ತರ ಸೂರ್ಯ ಅದೇ ಲೈನಲ್ಲಿ ಸ್ವಲ್ಪ ಬೇರೆ ಕಡೆ ಲೈನಲ್ಲಿ ಇರ್ತಾನೆ. ಅಥವಾ ಭೂಮಿ ಮುಂದ್ಗಡೆ ಚಂದ್ರ ಬಂದಾಗ ಅದೇ ಲೈನಲ್ಲಿ ಭೂಮಿ ಸ್ವಲ್ಪ ಮೇಲಿರುತ್ತೆ, ಇದು ಸ್ವಲ್ಪ ಕೆಳಗಿರುತ್ತೆ. ಸೊ ಒಂದೇ ಅಲೈನ್ಮೆಂಟ್ ಅಲ್ಲಿ ಬರಲ್ಲ. ವರ್ಷದಲ್ಲಿ ಕೆಲವೇ ಒಂದು ಸಮಯದಲ್ಲಿ 180 ಡಿಗ್ರಿ ಲೈನಲ್ಲಿ ಬರುತ್ತೆ ಇಂಟರ್ಸೆಕ್ಷನ್ ಪಾಯಿಂಟ್. ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಬರುತ್ತೆ. ಆ ಕಡೆ ಈ ಕಡೆ ಬರೋದೇ ಹಾವಿನ ಆಕಾರ. ವೆನ್ ಇಟ್ ಕಮ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅದೇ ಗ್ರಹಣ, ಎಕ್ಲಿಪ್ಸ್ಡ್. ರಾಹುಗ್ರಸ್ತ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ, ಇವೆಲ್ಲ ಹೇಳ್ತಕ್ಕಂಥ ಒಂದು ವಿಚಾರ ಖಂಡಿತ ಯಾವುದೇ ಸರ್ಪದ್ದಲ್ಲ. ಆಕಾಶದಲ್ಲಿ ನಡೀತಕ್ಕಂಥ ಒಂದು ಫಿನಾಮಿನಾ ಅಂತ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಸೈನ್ಸ್ ಅಲ್ಲಿ ಇರ್ತಕ್ಕಂಥವರೆಲ್ಲ ಎಕ್ಲಿಪ್ಸ್ ಇಸ್ ಎ ನ್ಯಾಚುರಲ್ ಫಿನಾಮಿನಾ, ಇಲ್ಲಿ ರಾಹು ಬಂದ, ಅದು ಬಂದ, ಇದು ಬಂದ, ಪೂಜೆ ಮಾಡಿ, ಅದ್ ಮಾಡಿ, ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿ, ಅದು ಸೈಂಟಿಫಿಕಲ್ ಇದೆ. ಬಟ್ ಅದೆಲ್ಲವೋ ಸರ್ಪಕ್ಕೆ ಹಾಕಿ ನಾವೇ ಈ ಕಡೆ ಅಸ್ಟ್ರಾಲಜಿನ ಮತ್ತೆ ಸೈನ್ಸ್ ನ ಎರಡನ್ನೂ ಸಪರೇಟ್ ಮಾಡಿ ವಿ ಬಿಕಮ್ ಎ ಫೂಲ್ ಪೀಪಲ್ ಇನ್ ಹಿಯರ್. ನಾವು ಮೂರ್ಖರಾಗಿದ್ದೀವಿ, ಖಂಡಿತ ಮೂರ್ಖರಾಗಿದ್ದೀವಿ. ಸೊ ದೋಷ ಅಂತ ಬಂದಾಗ ದೇರ್ ಇಸ್ ನಥಿಂಗ್ ಕಾಲ್ಡ್ ದೋಷ. ಯಾವುದೇ ಗ್ರಹ ಎಲ್ಲೇ ಕೂತ್ಕೊಳ್ಳಿ, ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಕೆಟ್ಟದೆ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ರಾಹು ಇಸ್ ಎ ಪ್ಲಾನೆಟ್ ವಿಚ್ ಗಿವ್ಸ್ ಟ್ರಾವೆಲ್. ಫಸ್ಟ್ ಆಫ್ ಆಲ್ ಟ್ರಾವೆಲ್ ಕೊಡುತ್ತೆ. ಅದು ಎಲ್ಲಿ? ಮನೆಯಿಂದ ದೂರ. ಅದು ಬಾಂಬೆ ಆಗ್ಬೋದು, ಡೆಲ್ಲಿ ಆಗ್ಬೋದು, ಚೆನ್ನೈ ಆಗ್ಬೋದು, ಅಮೆರಿಕ ಆಗ್ಬೋದು, ರಷ್ಯಾ ಆಗ್ಬೋದು, UK ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ನ್ಯೂಜಿಲೆಂಡ್ ಆಗ್ಬೋದು, ಎನಿವೇರ್, ಜಪಾನ್ ಆಗ್ಬೋದು, ಎನಿವೇರ್ ಔಟ್ಸೈಡ್. ಓವರ್ನೈಟ್ ಜರ್ನಿ ಆ ಒಂದು ಗ್ರಹ. ಇನ್ನು ಕೇತುದ ಒಂದು ಕ್ವಾಲಿಟಿ ತಗೊಳ್ಬೇಕು ಅಂತಂದ್ರೆ ಅದು ಡಿಟ್ಯಾಚ್ಮೆಂಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸೂರ್ಯ ಚಂದ್ರರ ಒಂದು ಚಲನವಲನಗಳಿಂದ ನಮಗೆ ಬರ್ತಕ್ಕಂಥ ಕಾರ್ಮಿಕ್ ಡೀಡ್ಸ್ ಅಲ್ಲಿ ರಾಹು ಅಟ್ಯಾಚ್ಮೆಂಟ್, ಕೇತು ಡಿಟ್ಯಾಚ್ಮೆಂಟ್. ಕುಂಡಲಿಯಲ್ಲಿ ರಾಹು ಎಲ್ಲಿ ಕೂತಿದಾನೋ ಆ ಮನೆದು ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಕುಂಡಲಿಯಲ್ಲಿ ಕೇತು ಎಲ್ಲಿ ಕೂತ್ಕೊಂಡಿದಾನೋ ಹಾರೋಸ್ಕೋಪ್ ಅಲ್ಲಿ ಅಲ್ಲಿ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. 1-12 ಸಾಂಕೇತಿಕವಾಗಿ ನಾವು ನೋಡಿದೀವಲ್ಲ, ಅದು ಬರುತ್ತೆ. ಫಲಗಳು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಕೇತು ಅಂತ ತಗೊಳ್ಳೋಣ, 10ನೇ ಮನೇಲಿ ಕೂತಿದೆ ಅನ್ಕೊಳ್ಳೋಣ. ಕೇತು 10ನೇ ಮನೇಲಿ ಕೂತ್ಕೊಂಡ್ರೆ ಅಧಿಕಾರದ ಮನೆ. ಅದು 10ನೇ ಮನೆ ಅಂದ್ರೆ ನಮಗೆ ಅಧಿಕಾರ ಕೊಡ್ತಕ್ಕಂಥದ್ದು ಅಥವಾ ನಮಗೆ ನೇಮ್ ಫೇಮ್ ಕೊಡ್ತಕ್ಕಂಥ ಜಾಗ. ಆದ್ರೆ ಕೇತು ಕೂತ್ಕೊಂಡಿರೋದ್ರಿಂದ ಸ್ವಾಭಾವಿಕವಾಗಿ ಅವ್ರ ತಲೆಯಲ್ಲಿ ಏನು ನೋಡುತ್ತೆ ಅಂತಂದ್ರೆ, ಅವ್ರೆಂತ ಕಮಿಷನರ್ ಆಗ್ಬಿಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಏನೋ ಆಸಕ್ತಿ ಇಲ್ಲ. ನನಗೆ ಅಧಿಕಾರ ಸಿಕ್ಕಿದೆ, ನಾನು ಮಾಡಬೇಕು, ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಈ ಕೆಲಸ ಮಾಡಬೇಕು. ಬಟ್ ಆದ್ರೆ ನನಗೆ ಅದರ ಅಧಿಕಾರದ ಮೋಹ ಇಲ್ಲ, ನನಗೆ ಡಿಟ್ಯಾಚ್ಡ್. ಬೆಳಿಗ್ಗೆ ಹೋಗ್ಬೇಕು, ಬರಬೇಕು. ಅದಕ್ಕೆ ರಾಹು ಏನಾರು 10ನೇ ಮನೇಲಿದ್ರೆ ಅಧಿಕಾರದ ದಾಹ. 10ನೇ ಮನೆ ಬಂತು, ಬರೀ ಕಮಿಷನರ್ ಅಲ್ಲ, ಇನ್ನೂ ಅದಕ್ಕಿಂತ ಮೇಲೆ ಏನಾರು ಇದೆಯಾ ಅದಕ್ಕೆ ಹೋಗ್ಬೇಕು. ಅಧಿಕಾರದ ದಾಹದ ಒಂದು ಬರುತ್ತೆ. ಇದು ಡಿಟ್ಯಾಚ್ಮೆಂಟ್, ಇದು ಅಟ್ಯಾಚ್ಮೆಂಟ್. ಸೊ ಯಾವ್ಯಾವ ಮನೇಲಿ ಕೂತಿದೆಯೋ ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ಇಷ್ಟೇ. 7ನೇ ಮನೇಲಿ ಕೇತು ಕೂತಾಗ, 7ನೇ ಮನೇಲಿ ಕೇತು ಕೂತಾಗ ವೈವಾಹಿಕ ಜೀವನದಲ್ಲಿ ಮದುವೆ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ, ಅಟ್ಯಾಚ್ಮೆಂಟ್ ಕಮ್ಮಿ. ಯಾರ ಮೇಲೂ ಅಟ್ಯಾಚ್ಮೆಂಟೇ ಇಲ್ಲ, ಅಯ್ಯೋ ಏನು ಇರ್ಲಿ ಬಿಡಿ ಅಂತ. ರಾಹು ಇದ್ರೆ ಅಟ್ಯಾಚ್ಮೆಂಟ್ ಆಗ್ಬಿಡುತ್ತೆ. ಅದು ಏನಾಗ್ತಾ ಇದೆ ಏನು, ಅದು ಯಾವ್ಯಾವ ರೀತಿನೂ ಹೋಗ್ಬಿಡುತ್ತೆ. ಅನುಮಾನ, ಎಲ್ಲೋದ್ಲು, ಎಲ್ಲಿ ಬಂದು, ಏನ್ ಮಾಡಿದ್ರು, ಎಲ್ಲೋದ, ಎಲ್ಲಿ ಬಂದ. ಇಟ್ಸ್ ಅಟ್ಯಾಚ್ಮೆಂಟ್, ಅಟ್ಯಾಚ್ ಹತ್ರ ಗೋಂದಿದ್ದಂಗೆ. ಇಟ್ಸ್ ಲೈಕ್ ಎ ಗಮ್. ಇದು ಗಮ್ ಇಲ್ಲ, ಇದು ಬಿಟ್ಕೊಂಡು ಹೋಗುತ್ತದೆ. ಎಂತ ಗಮ್ ಆದ್ರೂ ಇದು ಫೆವಿಕಾಲ್ ಇದ್ದಂಗೆ. ಅದು ಬ್ರ್ಯಾಂಡ್ ಯೂಸ್ ಮಾಡಬಾರ್ದು, ಬಟ್ ಇಟ್ಸ್ ಎ ಗಮ್ ಇದ್ದಂಗೆ. ರಾಹು ಇಸ್ ಲೈಕ್ ಎ ಗಮ್. ಯಾವ ಮನೇಲಿ ಕೂತ್ಕೊಂಡಿದೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಮನೆ. ಅದ್ರದ್ದು ಮೋಹ, ಅದ್ರದ್ದೆಲ್ಲ ಪಾಶ, ಅದ್ರದ್ದು ಏನಿದೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಎಳೆದ್ಬಿಡುತ್ತೆ. ಇದೆಲ್ಲ 1 to 12 ಮೇಲೆ ಡಿಪೆಂಡ್ ಆಗುತ್ತೆ, ಆ ಮನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ರಾಹು ಫಾರ್ ಎಕ್ಸಾಂಪಲ್ 4th ಹೌಸಲ್ಲಿ ಕೂತಿದೆ ಅನ್ಕೊಳ್ಳಿ,
ಮನೆದು ದಾಹ ಇರುತ್ತೆ, ಮನೆ ದೊಡ್ಡ ಮನೆ ಕಟ್ಟಬೇಕು, ಅದಕ್ಕೆ ಅದು ಮಾಡ್ಬೇಕು ಇದು ಮಾಡ್ಬೇಕು, ಅದು ಯಾವ ತರ ಬೇಕಾದ್ರೆ ತಗೊಂಡೋಗ್ಬಿಡುತ್ತೆ. ಒಂದು ಮನೆ ಕಟ್ಟಲೇಬೇಕು ಅಂತ ಹೋಗ್ಬಿಡುತ್ತೆ, ಅಟ್ಯಾಚ್ಮೆಂಟು. ನಾನೊಂದು ಮನೆ ಮಾಡಲೇಬೇಕು, ಸಾಲ ತಗೊಂಬಂದಾರು ಮಾಡಿ, ಯಾರ್ದಾರು ಕಿತ್ಕೊಂಡು ಮಾಡಿ, ಈಗ ಕೊಡ್ತೀನಿ ಅಂತ ಮಾಡಿ, ಅಥವಾ 3 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು ನಾನು ನಾಳೆ ಕೊಡ್ತೀನಿ ಅಂತ ಮಾಡಿ, ಅದು ಮೋಸದ ರೀತಿ ಆದರೂ ಮಾಡಿ, ಅಥವಾ ನಿಯತ್ತಿಂದಾದರೂ ಮಾಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದೇ, ಮಾಡಲೇಬೇಕು ಅಂತಕ್ಕಂಥದ್ದು ರಾಹು. ಬೈ ಹುಕ್ ಆರ್ ಕ್ರುಕ್ ಅಂತ ಕರೀತಾರೆ, ಅದು ರಾಹು. ಕೇತು 4ನೇ ಮನೇಲಿದ್ರೆ ಮನೆ ಬರುತ್ತೆ ಆಟೋಮೆಟಿಕ್ ಆಗಿ. ಅದು ಏನ್ ಮನೆನೋ, ಅದೇನು ಬಂಗ್ಲೆ ಇದ್ರು ಕೂಡ ಏನೋ ಒಂಥರ ತಾತ್ಸಾರ ಕೇತು, ಬಟ್ ಬರುತ್ತೆ. ಎಲ್ಲೆಲ್ಲಿ ಗ್ರಹಗಳು ಯಾವ್ಯಾವ ಒಂದು ಸ್ಥಾನದಲ್ಲಿ ಕೂತು ಆ ಫಲಗಳು ಕೊಡುತ್ತೆ, ಆ ಫಲಗಳ ಹಿಂದೆ ಇರತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದೇ ಬದಲಾಗೋದು. ಇದನ್ನ ಕಾರಕತ್ವ ಅಂತ ಕರೀತಾರೆ. ದಿಸ್ ಇಸ್ ನೋನ್ ಆಸ್ ಸಿಗ್ನಿಫಿಕೇಟರ್ಸ್ ಅಂತ ಕರೀತಾರೆ ಅಸ್ಟ್ರಾಲಜಿಲಿ. ರಾಹು ಸಿಗ್ನಿಫಿಕೇಟರ್ಸ್ ಇಸ್ ಟು ಅಟ್ಯಾಚ್ ಮೋರ್. ಈ ಟೈಲ್ಸ್ ಹಾಕಿದೆ ನಾನು, ಒಂದು ಗ್ರಾನೈಟ್, ಯಾವುದೋ ಒಂದು ರೆಡ್ ಕಲರು, ಇನ್ನೊಂದು ನೋಡಿದ್ದೆ ಬ್ಲೂ ಕಲರ್ ಇತ್ತು, ಸಖತ್ತಾಗಿತ್ತು, ಅದೊಂದು 100 ರೂಪಾಯಿ ಜಾಸ್ತಿ ಇದೆ, ಕೆಲಸ ಮಾಡ್ತೀನಿ, ಕಿತ್ತಾಕ್ಸಿ ಮತ್ತೆ ಹಾಕ್ತೀನಿ ಅದನ್ನ ಅಂತ ಒಂದು ಅಟ್ಯಾಚ್ಮೆಂಟ್. ಕೇತು ಅದೇ 4ನೇ ಮನೇಲಿದ್ದೆ, ಅದೇ ರೆಡ್ ಹಾಕಿರ್ತಾರೆ, ರೆಡ್ ಅಲ್ವಾ ಇದ್ಕೊಳ್ಳಿ ಬಿಡು, ಏನೋ ಚೆನ್ನಾಗಿ ಕಾಣಿಸುತ್ತೆ ಇದ್ಕೊಳ್ಳಿ ಬಿಡು, ಡಿಟ್ಯಾಚ್ಮೆಂಟ್. ಇಷ್ಟೇ ತಿಳ್ಕೊಬೇಕಾಗಿರೋದು. ನಿಮ್ಮ ಜಾತಕದಲ್ಲಿ ರಾಹು ಯಾವ ಮನೇಲಿದೆಯೋ ಆ ಮನೆ ಫಲಗಳು ಕೊಟ್ಟೆ ಕೊಡುತ್ತೆ. ಅತಿಯಾಗಿರ್ತಕ್ಕಂಥ ಅಟ್ಯಾಚ್ಮೆಂಟು, ಅತಿಯಾಗಿರ್ತಕ್ಕಂಥ ಮೋಹ, ಅತಿಯಾಗಿರ್ತಕ್ಕಂಥ ಒಂದು ಭಾವನೆ ಅದ್ರ ಮೇಲಿರುತ್ತೆ. ಕೇತು ಎಲ್ಲಿರುತ್ತೋ ಅದನ್ನ ಕೇರೇ ಮಾಡಲ್ಲ, ಅದೆಲ್ಲ ಬರ್ತಾ ಇರುತ್ತೆ. ಎಲ್ಲಿ ಮನೆಗಳಿದೆಯೋ ಆ ಫಲ ಕೊಡುತ್ತೆ. ಒಂದು ತಿಳ್ಕೊಬೇಕು, ಈ ಮನೆ ಕುತ್ಕೊಂಡ್ರೆ ದೋಷ, ಆ ಮನೆ ಕುತ್ಕೊಂಡ್ರೆ ದೋಷ, ಅದೆಲ್ಲ ಕಾಂಪೌಂಡರ್ ಲೆಕ್ಕಾಚಾರ. ರಿಯಲ್ ಅಸ್ಟ್ರಾಲಜಿ ಡಸಂಟ್ ಟಾಕ್ ಅಬೌಟ್ ದೋಷ. ಗುಡ್ ಪ್ಲೇಸ್ಮೆಂಟ್, ಬ್ಯಾಡ್ ಪ್ಲೇಸ್ಮೆಂಟ್, ಗುಡ್ ರಿಸಲ್ಟ್, ಬ್ಯಾಡ್ ರಿಸಲ್ಟ್, ಗುಡ್ ಟೈಮ್, ಬ್ಯಾಡ್ ಟೈಮ್. ಆದ್ರೆ ಕಾರಕತ್ವದಲ್ಲಿ ಆಸಕ್ತಿಗಳನ್ನ ಮತ್ತೆ ಆಸೆಗಳನ್ನ ಸ್ವಲ್ಪ ವಿಭಿನ್ನ ಮಾಡ್ಬಿಡುತ್ತೆ. 4ನೇ ಮೇಲೆ ಇರ್ತಕ್ಕಂಥ ಗುರು, ಎಕ್ಸಾಂಪಲ್ ಯಾವುದೇ ರಾಶಿಯಾಗಿ 4ನೇ ಮೇಲೆ ಇರ್ತಕ್ಕಂಥ ಗುರು ಸಫಿಸ್ಟಿಕೇಟೆಡ್ ಆಗಿ ಸಮಾಧಾನಕರವಾಗಿ ಮನೆ ಕಟ್ಟತಕ್ಕಂಥ ಒಂದು ವಿಚಾರಗಳು ಮೈಂಡಲ್ಲಿ ಕೊಡುತ್ತೆ, ಮನೆ ಕೊಟ್ಟೆ ಕೊಡುತ್ತೆ. ರಾಹು ಮನೆ ಕೊಟ್ಟೆ ಕೊಡುತ್ತೆ, ಬಟ್ ಆಹಾಕಾರದಿಂದ ಕೊಡುತ್ತೆ. ಅದನ್ನ ಹಾಕ್ಸ್ಬೇಕಾಯ್ತು, ಇದನ್ನ ಹಾಕ್ಸ್ಬೇಕಾಗಿತ್ತು, ಜಾಗ್ವೇರ್ ಹಾಕ್ಸ್ಬೇಕಾಗಿತ್ತು, ಕಿಟಕಿ ಎಲ್ಲ ಒಂಥರ ಪಾಶಾಗಿ ಹಾಕ್ಸ್ಬೇಕಾಯ್ತು, ಇಂಥ ಎಮಲ್ಷನ್ ಪೇಂಟೇ ಹೊಡಿಬೇಕಾಗಿತ್ತು, ಒಂದು ಆಹಾಕಾರ. ಯಾವುದೋ ಒಂದು ಪೇಂಟ್ ಗುರು ಚೆನ್ನಾಗಿ ಕಾಣಿಸೋದು, ಚೆನ್ನಾಗಿ ಕಾಣಿಸ್ಬೇಕು, ನಮಗೆ ನೀಟಾಗಿ ಮಾಡೋಣ. ರಾಹು ಅದರೊಳಗಡೆ ಆಹಾಕಾರ, ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ಮೆಂಟ್ಯಾಲಿಟಿಲಿ ಬದಲಾಗತ್ತೆ ಹೊರತು ರಿಸಲ್ಟ್ ರಿಮೇನ್ಸ್ ದಿ ಸೇಮ್. ರಾಹು 4ನೇ ಮನೇಲಿದ್ರೆ ಮನೆ ಕೊಟ್ಟೆ ಕೊಡುತ್ತೆ, ಗುರು ಮನೆ 4ನೇ ಮನೇಲಿದ್ರೆ ಕೊಟ್ಟೆ ಕೊಡುತ್ತೆ. ಇದು ಸಾಮಾನ್ಯವಾಗಿ ಸಾಧಾರಣವಾಗಿ ನೆಮ್ಮದಿಯಿಂದ ಇರುತ್ತೆ, ಇದು ಆಹಾಕಾರದಿಂದ ಇರುತ್ತೆ. ಮೆಂಟ್ಯಾಲಿಟಿ ಚೇಂಜಸ್, ಅದೇ ರಾಹು ಕೇತುವಿನ ಇವತ್ತಿನ ವಿಚಾರ. ಸೊ ನಮ್ಮ ನಕ್ಷತ್ರ ನಾಡಿ ಸೇರಿ 21 ಡಿಸೆಂಬರ್ ನಮ್ದು 105ನೇ ಕ್ಲಾಸ್ ಇರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್ ದಿ ಪ್ಲಾನೆಟ್ಸ್, ಹೌ ಇಟ್ ವರ್ಕ್ಸ್, ಹೌ ಇಟ್ ಮ್ಯಾನಿಫೆಸ್ಟ್ ಇಂಡಿವಿಜುವಲ್ ಲೈಫ್. ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.